ಇಂದು ನಾವು ನಿಮ್ಮ ಬದುಕಿನ ಅತ್ಯಂತ ನಿರ್ಣಾಯಕ ಹೆಜ್ಜೆಯ ಬಗ್ಗೆ ಮಾತನಾಡಲಿದ್ದೇವೆ. ಆ ನಿರ್ಣಯವೇನು ಗೊತ್ತೇ? ಅದುವೇ ನೀವು ಎಂತಹ ಸನ್ನಿವೇಶದಲ್ಲಿದ್ದರೂ, ಎಂತಹ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಬಂದರೂ, ನೀವು ಸಂತೋಷವಾಗಿರಲು ಸಂಪೂರ್ಣವಾಗಿ ಬದ್ಧರಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದು. ಏಕೆಂದರೆ ಸ್ನೇಹಿತರೆ, ಬದುಕು ಯಾವಾಗಲೂ ನಮಗೆ ಅನಿರೀಕ್ಷಿತ ತಿರುವುಗಳನ್ನು ಎಸೆಯುತ್ತದೆ, ಸವಾಲುಗಳ ಸುರಿಮಳೆಯನ್ನೇ ಸುರಿಸುತ್ತದೆ. ಆದರೆ ಈ ಅನಿಶ್ಚಿತತೆಯ ನಡುವೆ ನೀವು ನಿಮಗೆ ನೀವೇ ನೀಡಬಹುದಾದ ಅತಿದೊಡ್ಡ ಉಡುಗೊರೆ ಏನೆಂದರೆ, ಸಂತೋಷವೇ ನನ್ನ ಆಯ್ಕೆ ಎಂದು ಗಟ್ಟಿಯಾಗಿ ನಿರ್ಧರಿಸುವುದು. ನೀವು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡರೆ ನಿಮ್ಮ ಬದುಕಿನ ಗುಣಮಟ್ಟವು ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ವಿಭಾಗ 1: ಸಂತೋಷ ಮತ್ತು ದೃಷ್ಟಿಕೋನದ ಆಯ್ಕೆ. ನೋಡಿ ಸ್ನೇಹಿತರೆ, ಬದುಕು ತುಂಬಾ ಚಿಕ್ಕದು. ಅದನ್ನು ದುಃಖದಲ್ಲಿ ಅಥವಾ ಸಂಕಟದಲ್ಲಿ ಕಳೆಯಲು ಹೋಗಬೇಡಿ ಎಂದು ನಾನು ನಂಬುತ್ತೇನೆ. ಹೊರಗೆ ಏನಾದರೂ ಆಗಲಿ, ಯಾವುದೇ ಕಷ್ಟ ಬರಲಿ, ಆ ಕಷ್ಟದ ನಡುವೆಯೂ ನೀವು ಸಂತೋಷಪಡಲು ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಲು ಒಂದು ಕಾರಣವನ್ನು ಹುಡುಕಬೇಕು. ನಿಮ್ಮ ಮನಸ್ಸು ಯಾವುದನ್ನು ಹುಡುಕುತ್ತದೆಯೋ ಅದು ನಿಮಗೆ ಸಿಗುತ್ತದೆ. ನೀವು ದುಃಖಿತರಾಗಲು ಬಯಸಿದರೆ ಹೋಗಿ ಎಲ್ಲಾ ನಕಾರಾತ್ಮಕ ಸುದ್ದಿಗಳನ್ನು ಓದಿ. ನಕಾರಾತ್ಮಕ ಅಂಶಗಳು ಈ ಜಗತ್ತಿನಲ್ಲಿ ಅಪರಿಮಿತವಾಗಿ ಲಭ್ಯವಿವೆ, ಅವು ನಿಮ್ಮನ್ನು ಆವರಿಸಿಕೊಳ್ಳುತ್ತವೆ. ಆದರೆ ನೀವು ಸಂತೋಷವಾಗಿರಲು ಬಯಸಿದರೆ ಸಂತೋಷ, ಆತ್ಮಸಾಕ್ಷಾತ್ಕಾರ ಮತ್ತು ಸಕಾರಾತ್ಮಕತೆಯ ಬಗ್ಗೆ ಇರುವ ಎಲ್ಲ ಉತ್ತಮ ವಿಷಯಗಳನ್ನು ಹುಡುಕಿ. ಆ ಅದ್ಭುತವಾದ ವಿಷಯಗಳು ಸಹ ಉಚಿತವಾಗಿ ಲಭ್ಯವಿವೆ. ನಿಮ್ಮ ಬದುಕು ನೀವು ಯಾವುದನ್ನು ಹುಡುಕುತ್ತೀರೋ ಅದರ ಮೇಲೆ ಸಂಪೂರ್ಣವಾಗಿ ನಿಂತಿದೆ. ನಾನು ಕುರುಡು ಸಕಾರಾತ್ಮಕತೆಯ ಪರವಾಗಿಲ್ಲ. ವಾಸ್ತವಕ್ಕೆ ಹೊರತಾದ ಗುಲಾಬಿ ಬಣ್ಣದ ಕನ್ನಡಕಗಳನ್ನು ಹಾಕಿಕೊಂಡು ಬದುಕುವುದನ್ನು ನಾನು ಹೇಳುತ್ತಿಲ್ಲ, ಏಕೆಂದರೆ ವಾಸ್ತವದ ಅರಿವು ಮುಖ್ಯ. ಆದರೆ ನೀವು ಯಾವುದನ್ನು ನೋಡಲು, ಯಾವುದನ್ನು ಆರಿಸಲು ಹೋಗುತ್ತೀರಿ ಎಂಬುದರ ಆಯ್ಕೆ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ನಾನು ಹೊರಗೆ ಹೋಗಿ ಈ ದಿನವೂ ಉತ್ತಮ ದಿನವಾಗುವುದಕ್ಕೆ ಇರುವ ಪುರಾವೆಗಳನ್ನು ಕಂಡುಕೊಳ್ಳುತ್ತೇನೆ ಎಂದು ನೀವು ದೃಢವಾಗಿ ನಿರ್ಧರಿಸಿದರೆ ಆ ದಿನವೂ ಉತ್ತಮವಾಗುವ ಸಾಧ್ಯತೆ ತುಂಬಾ ಹೆಚ್ಚು. ಕೇವಲ ಚಿಂತನೆಯ ಒಂದು ಸಣ್ಣ ಬದಲಾವಣೆಯು ನಿಮ್ಮ ಸಂಪೂರ್ಣ ಅನುಭವವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಗಮನಿಸಿ. ದಿನದ ಕೊನೆಯಲ್ಲಿ ಕೃತಜ್ಞತೆಯ ಭಾವವು ನಿಮಗೆ ಸರಿಯಾದ ದೃಷ್ಟಿಕೋನವನ್ನು ನೀಡುತ್ತದೆ, ಬದುಕನ್ನು ಸಮತೋಲನದಿಂದ ನೋಡಲು ಸಹಾಯ ಮಾಡುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣ ಸಾಧನೆಗೂ, ನೀವು ಉಸಿರಾಡುತ್ತಿರುವ ಪ್ರತಿಯೊಂದು ಕ್ಷಣಕ್ಕೂ ಕೃತಜ್ಞರಾಗಿರಿ. ಇದು ನಿಮ್ಮ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲಾ ಭಯಾನಕ ಸಂಗತಿಗಳ ಮೇಲೆ ಅಥವಾ ಕೆಟ್ಟ ವಿಷಯಗಳ ಮೇಲೆ ಗಮನಹರಿಸುವ ಬದಲು ಕೃತಜ್ಞತೆಯ ಭಾವವು ನಮ್ಮನ್ನು ಸರಿಯಾದ ದೃಷ್ಟಿಕೋನಕ್ಕೆ ಮರಳಿ ತರುತ್ತದೆ. ನೀವು ಎಂತಹ ದುಃಖದಲ್ಲಿ ಇರಬಹುದು, ನಿಮ್ಮ ಜೀವನವು ಅನಿರೀಕ್ಷಿತವಾಗಿರಬಹುದು, ಅದು ಅತ್ಯಂತ ಭಯಾನಕ ದಿನವಾಗಿರಬಹುದು, ಎಲ್ಲವೂ ನಿಮಗೆ ವಿರುದ್ಧವಾಗಿ ನಡೆಯುತ್ತಿರಬಹುದು, ನಿಮ್ಮ ಎಲ್ಲಾ ಹಣವನ್ನು ನೀವು ಕಳೆದುಕೊಂಡಿರಬಹುದು, ಇನ್ನೇನೋ ಕೆಟ್ಟದು ಸಂಭವಿಸಿರಬಹುದು. ಆದರೂ ನೀವು ನೆನಪಿಡಿ, ನಿಮ್ಮ ಬದುಕು ಇನ್ನೂ ಅದ್ಭುತವಾಗಿದೆ, ಏಕೆಂದರೆ ನಿಮ್ಮಲ್ಲಿ ಜೀವನ ಮಾಡುವ ಶಕ್ತಿ ಇನ್ನೂ ಉಳಿದಿದೆ. ನೀವು ನಕಾರಾತ್ಮಕ ವಿಷಯಗಳ ಮೇಲೆ ಎಷ್ಟು ಗಮನ ಹರಿಸುತ್ತೀರಿ ಎಂದರೆ ನೀವು ಎಲ್ಲಾ ಸಕಾರಾತ್ಮಕ ಸಂಗತಿಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೀರಿ. ಸಕಾರಾತ್ಮಕತೆಯ ಕಡೆಗೆ ನೀವು ಗಮನ ಹರಿಸಿದಾಗ ನಕಾರಾತ್ಮಕತೆಗೆ ನೀಡುವಷ್ಟು ಶಕ್ತಿಯನ್ನು ಅದಕ್ಕೆ ನೀಡುವುದಿಲ್ಲ. ನಕಾರಾತ್ಮಕವಾಗಿ ಮಾತನಾಡುವುದು, ನಕಾರಾತ್ಮಕವಾಗಿ ಯೋಚಿಸುವುದು ಬಹಳ ಸುಲಭ, ಆದರೆ ಅದು ಯಾರಿಗೂ ಸಹಾಯ ಮಾಡುವುದಿಲ್ಲ. ಏಕೆಂದರೆ ನೀವು ನಿಮ್ಮ ಶಕ್ತಿಯನ್ನು ನಕಾರಾತ್ಮಕ ವಿಷಯಗಳಿಗೆ ಹಾಕಿದ ತಕ್ಷಣ ನಿಮ್ಮ ದೇಹವು ಸ್ವಯಂಚಾಲಿತವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ನೀವು ನಕಾರಾತ್ಮಕ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತೀರಿ. ನಾವು ಬಡತನದಲ್ಲಿ, ಕಷ್ಟದಲ್ಲಿ ಬೆಳೆದಿರಬಹುದು, ನಾವು ಹೋರಾಟ ಮಾಡಿರಬಹುದು, ಆದರೆ ನಾವು ಒಂದು ಸತ್ಯವನ್ನು ಅರಿತುಕೊಳ್ಳಬೇಕು. ನೀವು ಆಶಾವಾದದಿಂದ ಯೋಚಿಸಿದಾಗ ಮತ್ತು ಸಕಾರಾತ್ಮಕವಾಗಿ ಮಾತನಾಡಿದಾಗ ಆಗ ಇನ್ನೂ ಸಂಭವಿಸದೇ ಇರುವ ವಿಷಯಗಳನ್ನು ಸಹ ಸಂಭವಿಸಿದಂತೆ ಘೋಷಿಸಬಹುದು. ನಿಮ್ಮ ಬಾಯಿಂದ ಕೆಲವು ವಿಷಯಗಳನ್ನು ಹೊರಗೆ ತಂದು ಅವು ನಿಜವಾಗುವಂತೆ ನೀವು ಮಾಡಬಹುದು. ನಿಮ್ಮ ಮಾತುಗಳಲ್ಲಿರುವ ಸೃಷ್ಟಿಯ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ವಿಭಾಗ 2: ಆಂತರಿಕ ನಿಯಂತ್ರಣ ಮತ್ತು ತಾತ್ಕಾಲಿಕ ಅಲೆಗಳು. ಸಕಾರಾತ್ಮಕ ಚಿಂತನೆ ಎಂದರೆ ಭ್ರಮೆಯಲ್ಲ. ಇದು ಕೇವಲ ಕನಸಿನ ಲೋಕದಲ್ಲಿ ತೇಲುವುದಲ್ಲ. ಸಕಾರಾತ್ಮಕ ಚಿಂತನೆ ಎಂದರೆ ನಿಮ್ಮ ಆಂತರಿಕ ಪ್ರಕ್ರಿಯೆಗಳ ಮೇಲೆ ಹೇಗೆ ನಿಯಂತ್ರಣವನ್ನು ಸಾಧಿಸುವುದು ಎಂಬುದನ್ನು ಕಲಿಯುವುದು. ಆ ಆಂತರಿಕ ನಿಯಂತ್ರಣವು ನಿಮ್ಮ ಹೊರಗಿನ ಪರಿಸರವನ್ನು ರೂಪಿಸುತ್ತದೆ ಎಂಬುದನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದು. ಸವಾಲುಗಳು ಎಷ್ಟೇ ದೊಡ್ಡದಾಗಿರಲಿ, ನೋವು ಎಷ್ಟೇ ತೀವ್ರವಾಗಿರಲಿ, ಬಾಹ್ಯ ಪರಿಸರದಲ್ಲಿ ಏರುಪೇರುಗಳು, ಬದಲಾವಣೆಗಳು ಎಷ್ಟೇ ಸಂಭವಿಸಿದರೂ ನೀವು ನಿಮ್ಮ ಆಂತರಿಕ ಭೂದೃಶ್ಯದ ನಿಯಂತ್ರಣವನ್ನು ಉಳಿಸಿಕೊಳ್ಳಬೇಕು. ನಿಮ್ಮ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಾಂತಿಯ ಕೋಟೆಯೂ ಅಲುಗಾಡಬಾರದು.
ನಿಮಗೆ ಗೊತ್ತಿರಲಿ, ನೀವು ಚೆನ್ನಾಗಿರುತ್ತೀರಿ. ವಿಶ್ವಾಸಘಾತುಕತನದ ಈ ಅಲೆ, ಭಯದ ಈ ಅಲೆ, ದುಃಖದ ಈ ಅಲೆ, ಹತಾಶೆಯ ಈ ಅಲೆ, ಸಿಲುಕಿಕೊಂಡಿರುವ ಈ ಭಾವನೆ, ನಿರಾಶೆಯ ಈ ಭಾವನೆ ಇವೆಲ್ಲವೂ ತಾತ್ಕಾಲಿಕ. ಅವು ಬರುತ್ತವೆ ಮತ್ತು ಅವು ಹೋಗುತ್ತವೆ. ಕಡಲತೀರಕ್ಕೆ ಅಪ್ಪಳಿಸುವ ಅಲೆಗಳಂತೆ ಈ ಭಾವನಾತ್ಮಕ ಅಲೆಗಳು ಬಂದು ನಂತರ ಮರಳಿ ಹೋಗಲೇಬೇಕು. ಈ ಸತ್ಯವನ್ನು ಅರಿತುಕೊಳ್ಳುವುದರಿಂದಲೇ ನಿಮಗೆ ಅಸಾಧ್ಯವಾದ ಶಕ್ತಿ ಸಿಗುತ್ತದೆ. ಭಾವನೆಗಳು ತಾತ್ಕಾಲಿಕ ಎಂದು ನೀವು ಅರಿತುಕೊಂಡಾಗ ಇನ್ನಷ್ಟು ಉತ್ತಮವಾದದ್ದು ಬರಲಿದೆ ಎಂಬ ದೃಷ್ಟಿಕೋನವು ನಿಮಗೆ ದೊರೆಯುತ್ತದೆ. ನಿಮ್ಮ ದೂರದೃಷ್ಟಿಯನ್ನು ನೀವು ಎಂದಿಗೂ ಕಳೆದುಕೊಳ್ಳಬೇಡಿ. ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರವು ನಾವು ಅತಿ ದೊಡ್ಡ ಚಿತ್ರಕ್ಕಾಗಿ ತೆಗೆದುಕೊಳ್ಳುತ್ತಿದ್ದೇವೆಯೇ ಅಥವಾ ಕೇವಲ ಆ ನಿರ್ದಿಷ್ಟ ಕ್ಷಣದ ಆಸೆಗಾಗಿ ತೆಗೆದುಕೊಳ್ಳುತ್ತಿದ್ದೇವೆಯೇ ಎಂದು ಆಲೋಚಿಸಿ. ಆ ಕ್ಷಣಿಕ ಭಾವನೆಯನ್ನು ಬದಲಾಯಿಸಲು ನೀವು ಮಾಡುವ ಕಾರ್ಯವು ನಿಮ್ಮ ದೊಡ್ಡ ಕನಸಿಗೆ ಅಡ್ಡಿಪಡಿಸುತ್ತದೆಯೇ? ಆಸೆಯಿಂದ ವರ್ತಿಸುವ ಬದಲು ನಿಮ್ಮ ಅತ್ಯುನ್ನತ ಉದ್ದೇಶದಿಂದ ಕಾರ್ಯನಿರ್ವಹಿಸಿ. ವಿಭಾಗ 3: ಸಿನಿಕತೆ ಮತ್ತು ನಿಮ್ಮ ಕಥೆ. ಸ್ನೇಹಿತರೆ, ಜಾಣ ಜನರು ಯಾವಾಗಲೂ ಸಿನಿಕರಾಗಿ ಇರಲು ಇಷ್ಟಪಡುತ್ತಾರೆ, ಏಕೆಂದರೆ ಎಲ್ಲಾ ಆಯ್ಕೆಗಳನ್ನು ಪರಿಗಣಿಸಿದ್ದೇವೆ ಎಂಬ ಭಾವನೆಯು ಅವರಿಗೆ ಸಿಗುತ್ತದೆ. ವಿಷಯಗಳು ಉತ್ತಮವಾಗಿ ನಡೆಯುತ್ತವೆ ಎಂದು ನಂಬುವುದು ಮೊಂಡುತನದಂತೆ ಕಾಣಬಹುದು. ಆದರೆ ಸಿನಿಕತೆಯು ನಿಮ್ಮ ಬದುಕಿನ ಅನುಭವವು ಹೆಚ್ಚಾಗಿ ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ನೀವು ಹೇಳುವ ಕಥೆಯಿಂದ ನಿರ್ಧಾರವಾಗುತ್ತದೆ ಎಂಬುದನ್ನು ಗುರುತಿಸಲು ವಿಫಲವಾಗುತ್ತದೆ. ನೀವು ಕಥೆಯನ್ನು ಬದಲಾಯಿಸಿದರೆ ನಿಮ್ಮ ಬದುಕು ಬದಲಾಗುತ್ತದೆ. ನಿಮ್ಮ ಆಲೋಚನಾ ವಿಧಾನವನ್ನು ನೀವು ಬದಲಾಯಿಸಬಹುದು ಎಂಬ ಕಲ್ಪನೆಯನ್ನು ನಾವು ಒಪ್ಪಿಕೊಳ್ಳಬೇಕು. ಹಿಂದೆ ನಾವು ಕೇವಲ ಒಂದು ಸಂಕುಚಿತ ಬದುಕಿನ ದಾರಿಯ ಬಗ್ಗೆ ನಂಬಿಕೆಗಳನ್ನು ಹೊಂದಿದ್ದೆವು. ಕೆಲಸ, 40 ವರ್ಷಗಳ ದುಡಿಮೆ, ಪಿಂಚಣಿ ಮತ್ತು ನಂತರ ಸಾವು. ನಾವು ಒಂದು ನಿರ್ದಿಷ್ಟ ಪಟ್ಟಿಯ ಮೇಲೆ ಸಾಗುತ್ತಿದ್ದೆವು. ಆದರೆ ಇದ್ದಕ್ಕಿದ್ದಂತೆ ನಾವು ಎಚ್ಚೆತ್ತುಕೊಂಡು, ಓಹ್, ನಾನು ಯಾವುದನ್ನಾದರೂ ನಂಬಬಹುದು, ನಾನು ಏನು ಬೇಕಾದರೂ ಮಾಡಬಹುದು ಎಂದು ನಂಬಬಹುದು ಎಂದು ಅರಿತುಕೊಂಡೆವು. ನಿಮ್ಮ ನಂಬಿಕೆಯೇ ನಿಮ್ಮ ಜೀವನವನ್ನು ನಿರ್ದೇಶಿಸುತ್ತದೆ. ನೀವೇ ನಿಮ್ಮ ಅಡೆತಡೆ ಆಗುತ್ತೀರಿ. ನೀವೇ ನಿಮ್ಮನ್ನು ತಡೆಯುವ ವಿಷಯವಾಗಿರುತ್ತೀರಿ. ಜೀವನವು ನಾವು ಅದನ್ನು ಹೇಗೆ ನೋಡುತ್ತೇವೆಯೋ ಅದೇ ಆಗಿದೆ. ಇದು 100ಕ್ಕೆ 100 ಸತ್ಯ. ಆದ್ದರಿಂದ ನೀವು ನಿರಂತರವಾಗಿ ರಕ್ಷಣಾತ್ಮಕವಾಗಿರಬೇಕು. ನೀವು ತೆಗೆದುಕೊಳ್ಳುವ ಮಾಹಿತಿಯ ಬಗ್ಗೆ, ನಿಮ್ಮ ಮನಸ್ಸನ್ನು ಆಕ್ರಮಿಸುವ ಆಲೋಚನೆಗಳ ಬಗ್ಗೆ ಮತ್ತು ನೀವು ನಿಮ್ಮ ಸುತ್ತ ಇರುವ ಜನರ ಬಗ್ಗೆ ನೀವು ರಕ್ಷಣಾತ್ಮಕವಾಗಿರಬೇಕು. ಏಕೆಂದರೆ ಆ ಎಲ್ಲಾ ವಿಷಯಗಳು ನಿಮ್ಮ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ. ನೀವು ವಿಷಕಾರಿ ಜನರೊಂದಿಗೆ ಬೆರೆತರೆ, ವಿಷಕಾರಿ ಆಲೋಚನೆಗಳನ್ನು ಸೇವಿಸಿದರೆ ನಿಮ್ಮ ಬದುಕು ವಿಷಮಯವಾಗುತ್ತದೆ. ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ನೀವು ಉತ್ತಮವಾದ ಫಿಲ್ಟರ್ ಅನ್ನು ಹೊಂದಿರಬೇಕು. ಒಬ್ಬ ಮಹಾನ್ ತತ್ವಜ್ಞಾನಿ ಹೇಳಿದಂತೆ, ನೀವು ಮನೆಯಿಂದ ಹೊರಟು ಆ ರಾತ್ರಿ ಹಿಂದಿರುಗಿದಾಗ ಬೇರೊಬ್ಬ ವ್ಯಕ್ತಿಯಾಗಿರುತ್ತೀರಿ. ನೀವು ಹಿಂದಿರುಗಿದಾಗ ನೀವು ಎಂದಿಗೂ ಒಂದೇ ಮನುಷ್ಯನಾಗಿರುವುದಿಲ್ಲ. ನೀವು ಹಿಂತಿರುಗುವಾಗ ಹೆಚ್ಚು ಉತ್ತಮ ಮನುಷ್ಯನಾಗಿ, ಹೆಚ್ಚು ಅರಿವುಳ್ಳವರಾಗಿ, ಹೆಚ್ಚು ಸಂಪರ್ಕ ಸಾಧಿಸಿದವರಾಗಿ ಮರಳಿ ಬಂದಿದ್ದೀರಾ ಅಥವಾ ನಿಮ್ಮ ಶಕ್ತಿಯನ್ನು ಕಳೆದುಕೊಂಡು ಬಂದಿದ್ದೀರಾ? ಹಾಗಾಗಿ ಪ್ರತಿದಿನವೂ ನಿಮಗೆ ಶೂನ್ಯದಿಂದಲೇ ಆರಂಭವಾಗಬೇಕು. ವಿನಯಶೀಲರಾಗಿ ಆಲಿಸಿ ಮತ್ತು ನಿಮ್ಮ ಮನಸ್ಸು ತೆರೆದಿರಲಿ. ನೀವು ನೋಡುವ ಪ್ರತಿಯೊಂದು ವಿಷಯವನ್ನು ವಿನಯಶೀಲ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸಿ. ನೀವು ಹಾಗೆ ಮಾಡದಿದ್ದರೆ ನಿಮ್ಮ ದೃಷ್ಟಿಕೋನವು ಸಂಪೂರ್ಣವಾಗಿ ನಾಶವಾಗುತ್ತದೆ. ಅದು ತುಣುಕುಗಳಾಗಿ ಬೀಳುತ್ತದೆ. ದೃಷ್ಟಿಕೋನವೇ ಎಲ್ಲವೂ. ನೀವು ಇದನ್ನು ಹೇಗೆ ನೋಡುತ್ತೀರಿ? ನಿಮ್ಮ ದಿನವನ್ನು ನೀವು ಹೇಗೆ ನೋಡುತ್ತೀರಿ? ನಿಮ್ಮ ಬದುಕನ್ನು ನೀವು ಹೇಗೆ ನೋಡುತ್ತೀರಿ? ಅದುವೇ ಎಲ್ಲವನ್ನೂ ನಿರ್ಧರಿಸುತ್ತದೆ. ಅಸೂಯೆ ಮತ್ತು ಮತ್ಸರವನ್ನು ಸೀಮಿತಗೊಳಿಸಿ ಮತ್ತು ಆಶಾವಾದ ಹಾಗೂ ಕೃತಜ್ಞತೆಯನ್ನು ಅವಲಂಬಿಸಿ. ನೀವು ತೀವ್ರವಾಗಿ ಅಸಂತೋಷದಿಂದಿದ್ದರೆ ಅದಕ್ಕಾಗಿ ಇತರರನ್ನು ದೂಷಿಸುವ ಬದಲು ಆ ಅಸಂತೋಷದಿಂದ ಹೊರಬರಲು ಶ್ರಮ ಹಾಕಿ, ಏಕೆಂದರೆ ನಿಮ್ಮಿಂದ ಅದು ಸಾಧ್ಯವಿದೆ. ನಿಮ್ಮ ಉಳಿದ ದಿನವನ್ನು ನೀವು ಹೇಗೆ ನೋಡುತ್ತೀರಿ? ಏಕೆಂದರೆ ನಿಮ್ಮ ಉಳಿದ ದಿನವನ್ನು ನೀವು ಹೇಗೆ ನೋಡುತ್ತೀರೋ ಅದುವೇ ನಿಮ್ಮ ಉಳಿದ ಜೀವನವನ್ನು ನಿರ್ಧರಿಸುತ್ತದೆ. ವಿಭಾಗ 4: ಆಂತರಿಕ ಸಂಭಾಷಣೆಯನ್ನು ನಿಲ್ಲಿಸಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡುವುದು, ನಿಮ್ಮೊಂದಿಗೆ ನೀವು ಮಾತನಾಡುವುದು, ಇದು ಅತ್ಯಂತ ಮಹತ್ವದ ವಿಷಯ. ನಿಮ್ಮಲ್ಲಿ ಸದಾ ನಡೆಯುತ್ತಿರುವ ಆ ನಕಾರಾತ್ಮಕ ಸಂಭಾಷಣೆ, ಆ ಆಂತರಿಕ ಸಂಭಾಷಣೆಯನ್ನು ನೀವು ಜಯಿಸಬೇಕು. ನಿಮಗೆ ಬೇಡ ಎಂದಿದ್ದರೂ ಆ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಸದಾ ಓಡಾಡುತ್ತಿರುತ್ತವೆ. ನೀವು ಈಗಲೇ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಿಮಗೆ ಅದು ಸಾಧ್ಯವಿಲ್ಲ. ಮನಸ್ಸು ನಿರಂತರವಾಗಿ ಮಾತನಾಡುವ ಯಂತ್ರವಿದ್ದಂತೆ. ಆದ್ದರಿಂದ ನಿಮಗೆ ನೀವೇ ಶಕ್ತಿಯನ್ನು ತುಂಬಲು ಕಲಿಯಬೇಕು. ಅದರ ಒಂದು ಭಾಗವೆಂದರೆ ನಿಮಗೆ ನೀವೇ ದೃಢವಾಗಿ ನಿಲ್ಲುವುದು. ಕೆಲವೊಮ್ಮೆ ನೀವು ನಿಮ್ಮೊಳಗೆ ನಿಂತು ಸುಮ್ಮನಿರು, ಈ ನಕಾರಾತ್ಮಕ ಚಿಂತನೆಗಳು ಇಲ್ಲಿ ಅನಗತ್ಯ ಎಂದು ಹೇಳಬೇಕಾಗುತ್ತದೆ. ಮುಂದಿನ ಹಂತಕ್ಕೆ ಮತ್ತು ಅದಕ್ಕೂ ಮೀರಿ ನಿಮ್ಮನ್ನು ಕರೆದೊಯ್ಯುವ ಉತ್ತಮ ವಿಷಯಗಳ ಮೇಲೆ ನೀವು ಯಾವಾಗ ಗಮನ ಹರಿಸುತ್ತೀರಿ? ಬದುಕಿನಲ್ಲಿ ನಿಮಗೆ ಅಗತ್ಯವಿರುವ ಕಂಬಗಳು: ನಿರಂತರತೆ, ಸ್ಥಿರತೆ, ಸ್ಥಿತಿಸ್ಥಾಪಕತ್ವ, ಧೈರ್ಯ. ಈ ಗುಣಗಳನ್ನು ಪ್ರತಿದಿನವೂ ಅಭ್ಯಾಸ ಮಾಡಿ.
ನಿಮ್ಮ ಆದ್ಯತೆಗಳನ್ನು ನೀವು ಸ್ಥಾಪಿಸಬೇಕು, ಆತ್ಮ ಅರಿವನ್ನು ಸಾಧಿಸಬೇಕು, ಗಮನವನ್ನು ಕಾಯ್ದುಕೊಳ್ಳಬೇಕು ಮತ್ತು ನಿಮ್ಮ ಯಶಸ್ಸು ಖಂಡಿತ ಬರುತ್ತಿದೆ ಎಂದು ನೀವು ಸಂಪೂರ್ಣವಾಗಿ ನಂಬಬೇಕು. ಏಕೆಂದರೆ ನಿಮ್ಮ ಕನಸು ಕೇವಲ ನಿಮ್ಮನ್ನಷ್ಟೇ ಅವಲಂಬಿಸಿದ್ದರೆ ಅದು ಸಾಕಷ್ಟು ದೊಡ್ಡದಲ್ಲ ಎಂದರ್ಥ. ಕನಸುಗಳು ಇಡೀ ಜಗತ್ತನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ದುರದೃಷ್ಟವಶಾತ್ ಹೆಚ್ಚಿನ ಜನರು ತಮ್ಮ ಪ್ರತಿಭೆಗಳು ಏನೆಂದು ಎಂದಿಗೂ ಕಂಡುಹಿಡಿಯದೆ ಜೀವನವನ್ನು ಕಳೆಯುತ್ತಾರೆ. ಹೆಚ್ಚಿನ ಜನರು ತಮ್ಮ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸುವುದಿಲ್ಲ. ಅವರಿಗೆ ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳು ಇರುತ್ತವೆ, ಆದರೆ ನೀವು ಅವುಗಳನ್ನು ಪೋಷಿಸದಿದ್ದರೆ, ನೀವು ಅವುಗಳನ್ನು ಅಭಿವೃದ್ಧಿಪಡಿಸದಿದ್ದರೆ ಅವು ನಿಮಗೆ ಎಂದಿಗೂ ಸೇವೆ ಸಲ್ಲಿಸುವುದಿಲ್ಲ. ನಿಮ್ಮ ಗುಪ್ತ ಸಾಮರ್ಥ್ಯಗಳೇ ನಿಮ್ಮ ದೊಡ್ಡ ಸಂಪತ್ತು. ನೀವು ನಿಮ್ಮ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಿದರೆ ನಿಮ್ಮ ಉಡುಗೊರೆಗಳು ನಿಮ್ಮನ್ನು ಅನೇಕ ಸ್ಥಳಗಳಿಗೆ ಕರೆದೊಯ್ಯಬಲ್ಲವು. ನಿಮ್ಮ ಜೀವನದಲ್ಲಿ ವ್ಯತ್ಯಾಸವನ್ನು ಮಾಡಲು ಇದು ನಿಮ್ಮ ಮೇಲೆ ಅವಲಂಬಿತವಾಗಿದೆ ಎಂದು ನೀವು ಅರಿತುಕೊಳ್ಳಬೇಕಾಗಿದೆ. ನೀವು ಈಗ ಉತ್ತಮರಲ್ಲದಿರಲು ಒಂದೇ ಒಂದು ಕಾರಣವಿದೆ. ನೀವು ಈಗ ಉತ್ತಮರು ಎಂದು ನೀವು ನಂಬುವುದಿಲ್ಲ. ನೀವು ಹೊರಗೆ ಹೋಗುವಾಗ ನೀವು ಹೀಗೆ ಹೇಳಬೇಕು: ನಾನು ಈಗಲೇ ಅತ್ಯುತ್ತಮ, ನಾನು ನಂಬರ್ 1 ಆಗುವ ಮೊದಲೇ ಅದನ್ನು ಘೋಷಿಸಿ ಮತ್ತು ಅದು ಸಂಭವಿಸುವ ಬಹಳ ಹಿಂದೆಯೇ ಅದನ್ನು ಹೇಳಿ. ನಿಮ್ಮ ಘೋಷಣೆಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ. ಯಶಸ್ವಿ ಜನರ ವರ್ತನೆಯನ್ನು ಅನುಕರಿಸಲು ಬಯಸುವವರಿದ್ದಾರೆ, ಆದರೆ ನಿಮಗೆ ಅವರ ವರ್ತನೆ ಬೇಕಿಲ್ಲ. ಅವರಿಗೆ ಬೇಕಿರುವುದು ಅವರ ಮನಸ್ಥಿತಿ. ಅವರು ಯೋಚಿಸುವ ರೀತಿ ನಿಮಗೆ ಬೇಕು. ಈ ಬ್ರಹ್ಮಾಂಡಕ್ಕೆ ನೀವು ತಂದಿರುವ ಏನೋ ಒಂದು ನಿಮ್ಮಲ್ಲಿದೆ ಎಂದು ನೀವು ನಂಬಲು ಪ್ರಾರಂಭಿಸಬೇಕು. ನಿಮ್ಮ ಜೀವನವು ನೀವು ಏನು ಚೆನ್ನಾಗಿ ಮಾಡುತ್ತೀರೋ ಅದನ್ನು ಅಭಿವೃದ್ಧಿಪಡಿಸಲು, ಅದರಲ್ಲಿ ಅತ್ಯುತ್ತಮರಾಗಲು ಮತ್ತು ನಿಮ್ಮನ್ನು ನೀವು ಮಾಸ್ಟರಿಂಗ್ ಮಾಡಲು ಅರ್ಹವಾಗಿದೆ ಎಂದು ನೀವು ನಿರ್ಧರಿಸಿದರೆ ಮತ್ತು ನಿಮ್ಮೊಳಗೆ ಏನಿದೆ ಎಂಬುದನ್ನು ನೀವು ನೋಡಿದರೆ, ನೀವು ನಿಮ್ಮ ಬಾಲ್ಯಗಳನ್ನು ಇರುವ ಜಾಗದಲ್ಲೇ ಇಳಿಸಿ ನಿಮ್ಮ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿದರೆ, ನೀವು ಎಂದಿಗೂ ಕೊರತೆಯನ್ನು ಅನುಭವಿಸುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ನಿಮ್ಮ ಪ್ರತಿಭೆಗಳು ನಿಮ್ಮನ್ನು ಅಕ್ಷರಶಃ ವಿಸ್ಮಯಗೊಳಿಸುವ ಸ್ಥಳಗಳಿಗೆ ಕರೆದೊಯ್ಯುತ್ತವೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ನೀವು ನಿಮ್ಮ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ಕೆಲಸ ಮಾಡಲು ಪ್ರಾರಂಭಿಸಿದರೆ, ನೀವು ಸಂತೋಷದ ಪ್ರಬಲ ಅರ್ಥವನ್ನು ಅಭಿವೃದ್ಧಿಪಡಿಸುತ್ತೀರಿ. ನಿಮ್ಮ ಬಗ್ಗೆ ನೀವು ದೊಡ್ಡ ದೃಷ್ಟಿಕೋನವನ್ನು ಪಡೆಯುತ್ತೀರಿ. ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಒಂದು ಪ್ರದೇಶದಲ್ಲಿ ಸಾಮರ್ಥ್ಯದ ಭಾವನೆ ಹೊಂದುವ ಅಗತ್ಯವಿದೆ. ನೀವು ಯಾವುದನ್ನು ತಿನ್ನುತ್ತೀರಿ, ನಿದ್ರಿಸುತ್ತೀರಿ ಮತ್ತು ನೀವು ಯಾವ ಕೆಲಸವನ್ನು ಮಾಡುತ್ತೀರಿ ಎಂದು ಜನರಿಗೆ ತಿಳಿದಿರಬೇಕು. ನೀವು ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ, ಏನನ್ನು ಸಾಧಿಸಲು ಬಯಸುತ್ತಿದ್ದೀರಿ, ಹೇಗೆ ವಿಕಸನಗೊಳ್ಳಲು ನೋಡುತ್ತಿದ್ದೀರಿ ಎಂಬುದರ ಬಗ್ಗೆ ನನಗೆ ಚಿಂತೆಯಿಲ್ಲ. ನಿಮ್ಮ ದೃಷ್ಟಿಕೋನದ ಮೇಲೆ ಎಲ್ಲವೂ ಏರಿತು ಮತ್ತು ಕುಸಿಯಿತು. ನೀವು ನೈಜತೆಯ ಪ್ರಜ್ಞೆಯನ್ನು ನಿಮ್ಮೊಂದಿಗೆ ಕಾಪಾಡಿಕೊಳ್ಳಲು ನಿರ್ಧರಿಸಿದರೆ, ನಾನು ಮಾತನಾಡುವುದಾದರೆ ನಾನು ಅದನ್ನು ಬದುಕುತ್ತೇನೆ. ಅದೇ ನಾನು. ವಿಭಾಗ 5: ಬದಲಾವಣೆಯ ಬೆಲೆ ಮತ್ತು ಗೆಲುವಿನ ಹೋರಾಟ. ನನಗೆ ಗೊತ್ತು, ನಿಮಗೆ ವ್ಯಾಯಾಮ ಶಾಲೆ ಅಂದರೆ ಇಷ್ಟವಿಲ್ಲ, ಭಾರ ಎತ್ತುವುದು ಇಷ್ಟವಿಲ್ಲ, ಕಾರ್ಡಿಯೋ ಇಷ್ಟವಿಲ್ಲ, ನೀರು ಕುಡಿಯುವುದು ಇಷ್ಟವಿಲ್ಲ, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸುವುದು ಇಷ್ಟವಿಲ್ಲ ಮತ್ತು ಬದ್ಧರಾಗಿರುವುದು ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಎಂದು ನೀವು ಭಾವಿಸುತ್ತೀರಿ. ಆದರೆ ಸ್ನೇಹಿತರೆ, ಇಂದು ಸಮಾಧಿಯಲ್ಲಿ ಮಲಗಿರುವ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಇನ್ನೊಂದು ಅವಕಾಶ ಸಿಕ್ಕರೆ, ಅವರು ಉತ್ಸಾಹದಿಂದ, ಹೆಚ್ಚು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ, ನಿರಂತರತೆಯಿಂದ ನೀವು ದ್ವೇಷಿಸುವ ಕೆಲಸವನ್ನು ಮಾಡುತ್ತಿದ್ದರೂ ಕೇವಲ ಸ್ವಲ್ಪ ಹೆಚ್ಚು ಕಾಲ ಬದುಕಲು ಯೋಚಿಸಿ. ಬದುಕುವ ಒಂದೇ ಒಂದು ಅವಕಾಶಕ್ಕಾಗಿ ಅವರು ಎಂತಹ ಬೆಲೆ ತೆರಲು ಸಿದ್ಧರಿದ್ದರು? ಸಕಾರಾತ್ಮಕತೆಯನ್ನು ಹುಡುಕಿ ದೊಡ್ಡ ಚಿತ್ರವನ್ನು ನೋಡಿ. ನಿಮ್ಮ ಕೃತಜ್ಞತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕನಸನ್ನು ವಾಸ್ತವ ಮಾಡಲು ನೀವು ಯಾವ ಬೆಲೆಯನ್ನು ತೆರಲು ಸಿದ್ಧರಿದ್ದೀರಿ? ನಿಮ್ಮ ಶ್ರಮ, ನಿಮ್ಮ ಶಿಸ್ತು, ನಿಮ್ಮ ಕಣ್ಣೀರು ಇವೆಲ್ಲವೂ ಆ ಬೆಲೆ. ಮುಂದೆ ನೋಡಿ. ನಿಮ್ಮ ಅತ್ಯುತ್ತಮ ಭಾಗದತ್ತ ಗಮನಹರಿಸಿ. ನೀವು ಮಾಡುವ ತಪ್ಪುಗಳ ಕಡೆಗೆ ಗಮನಹರಿಸಿ. ನಿಮ್ಮ ದಾರಿಗೆ ಬರಬಹುದಾದ ವೈಫಲ್ಯಗಳ ಕಡೆಗೆ ಗಮನಹರಿಸಿ ಮತ್ತು ನಿಮ್ಮನ್ನು ನೀವು ಕೈಬಿಡಬೇಡಿ. ಅಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ಳಬೇಡಿ. ಅನೇಕ ಜನರು ಗೆಲುವಿನ ಸಮೀಪ ಬಂದಾಗ ಒಂದು ಗಜದ ರೇಖೆಯಲ್ಲಿ ಬಿಟ್ಟುಬಿಡುತ್ತಾರೆ. ನೀವು ಮುಖ್ಯ ಮತ್ತು ನೀವು ಮಾಡಬೇಕಾದ ಕೆಲಸವಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನೀವು ಹೋರಾಡಿ, ಮುಖಾಮುಖಿಯಾಗಿ ಮತ್ತು ವಿಫಲರಾದರೆ ಪರವಾಗಿಲ್ಲ, ಆದರೆ ಅದೇ ರೀತಿಯಲ್ಲಿ ಉಳಿದುಕೊಳ್ಳುವ ಆರಾಮಕ್ಕಾಗಿ ನೀವು ನೆಲೆಗೊಳ್ಳುವುದಕ್ಕಿಂತ ಹೋರಾಡಿ ವಿಫಲರಾಗುವುದು ಉತ್ತಮ. ಬದಲಾವಣೆ ಕಷ್ಟಕರ, ಆದರೆ ಬದಲಾವಣೆ ಸಾಧ್ಯ. ನಿಮ್ಮೆಲ್ಲರಿಗೂ ಜಗತ್ತು ಇದ್ದಕ್ಕಿದ್ದಂತೆ ಸುಲಭವಾಗುವುದಿಲ್ಲ. ಇಲ್ಲ, ಇದು ಸುಲಭವಾಗುವುದಿಲ್ಲ. ನೀವು ಪ್ರಬುದ್ಧರಾದಂತೆ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಬರುತ್ತವೆ. ಜನರು ನಿಮ್ಮಿಂದ ಹೆಚ್ಚು ವಿಷಯಗಳನ್ನು ನಿರೀಕ್ಷಿಸುತ್ತಾರೆ. ಆದರೆ ಸತ್ಯವೆಂದರೆ ನೀವು ಕಷ್ಟಕರ ಕೆಲಸಗಳನ್ನು ಮಾಡಬಲ್ಲಿರಿ. ಸತ್ಯವೆಂದರೆ ನಿಮ್ಮ ಶ್ವಾಸಕೋಶದಲ್ಲಿ ಉಸಿರಿರುವವರೆಗೂ ನಿಮ್ಮ ಹೃದಯದಲ್ಲಿ ಭರವಸೆ ಇರುತ್ತದೆ. ನಿಮ್ಮನ್ನೇ ಕೇಳಿಕೊಳ್ಳಿ, ನನ್ನ ಕನಸು ಏನು? ನೀವು ಕೇವಲ ಕೆಲಸ ಮಾಡಲು, ಬಿಲ್ಗಳನ್ನು ಪಾವತಿಸಲು
ತಲೆಯ ಮೇಲೆ ಸೂರು ಇರಿಸಲು, ಕಾರಿನ ಸಾಲ ತೀರಿಸಲು ಮತ್ತು ನಂತರ ಸಾಯಲು ಇಲ್ಲಿ ಇದ್ದೀರಾ ಎಂದು ನೀವು ಭಾವಿಸುತ್ತೀರಾ? ದಯವಿಟ್ಟು ನಿಮ್ಮ ಮೇಲಿನ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ. ನಿಮಗೆ ನೀವೇ ಸವಾಲು ಹಾಕಿ. ನೀವು ಅದೇ ವ್ಯಕ್ತಿಯಾಗಿ ಇರಲು ಹೋಗುವುದಿಲ್ಲ ಎಂದು ನಿರ್ಧರಿಸಿ. ನೀವು ನಿಮ್ಮ ವಿಸ್ತೃತ ದೃಷ್ಟಿಕೋನವನ್ನು ಜೀವಿಸಲಿದ್ದೀರಿ ಮತ್ತು ನೀವು ಎಲ್ಲವನ್ನೂ ಅದಕ್ಕೆ ಹಾಕಲಿದ್ದೀರಿ ಎಂಬ ಮನಸ್ಥಿತಿಯನ್ನು ನೀವು ಹೊಂದಿರಬೇಕು. ನಿಮಗೆ ಒಂದು ಕನಸಿದೆ ಎಂದು ನನಗೆ ಗೊತ್ತು. ನೀವು ನಿಮ್ಮ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಜಿಮ್ನಲ್ಲಿ, ಕಾರಿನಲ್ಲಿ, ಬಸ್ನಲ್ಲಿ, ರೈಲಿನಲ್ಲಿ, ವಿಮಾನದಲ್ಲಿ ನನ್ನ ಮಾತನ್ನು ಕೇಳುತ್ತಿರಬಹುದು. ನೀವು ಎಲ್ಲಿಗೆ ಹೋಗುತ್ತಿದ್ದೀರೋ ನನಗೆ ತಿಳಿದಿಲ್ಲ, ಆದರೆ ನೀವು ಎಲ್ಲೋ ಹೋಗುತ್ತಿದ್ದೀರಿ ಎಂದು ನನಗೆ ಗೊತ್ತು. ನಿಮಗೆ ಒಂದು ಗಮ್ಯಸ್ಥಾನವಿದೆ. ಯಾವುದೇ ನೆಪ ಇಲ್ಲದ ಮನಸ್ಥಿತಿಯನ್ನು ಇಟ್ಟುಕೊಳ್ಳಿ. ಆಕಾಶವು ನಿಮ್ಮ ಮಿತಿಯಲ್ಲ, ಆಕಾಶವು ನಿಮ್ಮ ಪ್ರಾರಂಭದ ಬಿಂದು. ನಾನು ಎಂದಿಗೂ ಹಿಂದಕ್ಕೆ ತಿರುಗುವುದಿಲ್ಲ. ಪ್ರತಿದಿನವೂ ನನಗೆ ನನ್ನ ಹಣೆಬರಹ ಬೇಕು, ನನ್ನ ಕನಸು ಬೇಕು. ನಿಮ್ಮ ಪರಿಸ್ಥಿತಿಗಳ ಆಚೆಗೆ ನಿಮ್ಮ ಬಗ್ಗೆ ಈ ದೃಷ್ಟಿಕೋನವನ್ನು ನೀವು ಹೊಂದಿರಬೇಕು. ಪ್ರತಿದಿನವೂ ನೀವು ನಿಮ್ಮನ್ನು ನೋಡಿಕೊಳ್ಳಬೇಕು. ನಾನು ಇದನ್ನು ಮಾಡಬಲ್ಲೆ, ನಾನು ಇದನ್ನು ಸಾಧ್ಯವಾಗಿಸಬಹುದು. ನನಗೆ ಆಶೀರ್ವಾದವಿದೆ ಮತ್ತು ಪರಮಾತ್ಮನ ಅನುಗ್ರಹವಿದೆ. ಉತ್ತಮ ವಿಷಯಗಳು ನನಗೆ ಸಂಭವಿಸಬೇಕು. ಪ್ರತಿದಿನವೂ ನೀವು ನಿಮ್ಮನ್ನು ನೋಡಬೇಕು ಮತ್ತು ಆ ಹಳೆಯ ಆಲೋಚನೆಗಳನ್ನು, ಆ ಹಳೆಯ ನಂಬಿಕೆ ವ್ಯವಸ್ಥೆಯನ್ನು ನಿಮ್ಮ ಮನಸ್ಸಿನಿಂದ ಹೊರಹಾಕಬೇಕು. ಪ್ರತಿದಿನವೂ ನೀವು ನಿಮಗೆ ನೀವೇ ಇದು ಸಾಧ್ಯ ಎಂದು ಮಾರಾಟ ಮಾಡಿಕೊಳ್ಳಬೇಕು. ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಇಲ್ಲಿಯವರೆಗೆ ಮಾಡಿದ ಅತ್ಯಂತ ಸುಲಭವಾದ ಕೆಲಸವೆಂದರೆ $1 ದಶಲಕ್ಷ ಸಂಪಾದಿಸುವುದು. ನಾನು ಇಲ್ಲಿಯವರೆಗೆ ಮಾಡಿದ ಅತ್ಯಂತ ಕಷ್ಟಕರವಾದ ಕೆಲಸವೆಂದರೆ ಅದು ನನಗೆ ಸಂಭವಿಸಬಹುದು ಎಂದು ನಂಬುವುದು. ನಂಬಿಕೆಗಿಂತ ದೊಡ್ಡ ಸವಾಲು ಬೇರೊಂದಿಲ್ಲ. ನಾವು ಏನನ್ನಾದರೂ ಮಾಡಲು ಬಯಸುತ್ತೇವೆ, ಯಾರಾದರೂ ಆಗಲು ಬಯಸುತ್ತೇವೆ, ಎಲ್ಲೋ ಹೋಗಲು ಬಯಸುತ್ತೇವೆ ಮತ್ತು ಈ ವಿಷಯಗಳು ಸಂಭವಿಸಲಿವೆ. ಆದರೆ ನಾವು ಅಭ್ಯಾಸವಾಗಿ ನೆಪಗಳನ್ನು ಹೇಳುವುದರಿಂದ ಹೊರಬರಬೇಕು. ನೀವು ಪೂರೈಸಲು ಒಂದು ಹಣೆಬರಹವನ್ನು ಹೊಂದಿದ್ದೀರಿ, ಪ್ರವೇಶಿಸಲು ಒಂದು ಉದ್ದೇಶವನ್ನು ಹೊಂದಿದ್ದೀರಿ. ನೀವು ಪರೀಕ್ಷೆಯನ್ನು ಪಾಸ್ ಮಾಡಬೇಕು, ಚುಕ್ಕೆಗಳನ್ನು ಸಂಪರ್ಕಿಸಬೇಕು, ಕೊಠಡಿಗಳಿಗೆ ನಡೆಯಬೇಕು, ವೇದಿಕೆಗಳ ಮೇಲೆ ನಿಲ್ಲಬೇಕು ಮತ್ತು ಟೇಬಲ್ಗಳಲ್ಲಿ ಕುಳಿತುಕೊಳ್ಳಬೇಕು. ಆದರೆ ನೀವು ನಿಮ್ಮೊಳಗೆ ಹೊಸ ಮನಸ್ಸನ್ನು ಹಾಕಿಕೊಳ್ಳಬೇಕು. ನೀವು ನಿಮ್ಮ ಮನಸ್ಸಿನಿಂದ ಹೊರಬರಬೇಕು, ನಿಮ್ಮ ಚಿಂತನೆಯನ್ನು ಪುನರ್ರಚಿಸಲು ಪ್ರಾರಂಭಿಸಬೇಕು. ನಾನು ನನ್ನ ಕುಟುಂಬಕ್ಕಾಗಿ ಇದನ್ನು ಮಾಡಲು ಸಿದ್ಧನಿದ್ದೇನೆ. ನಾನು ನನ್ನ ತಾಯಿಗಾಗಿ ಇದನ್ನು ಮಾಡಲು ಸಿದ್ಧನಿದ್ದೇನೆ. ನಾನು ನನ್ನ ತಂದೆಗಾಗಿ ಗೆಲ್ಲಲು ಸಿದ್ಧನಿದ್ದೇನೆ. ನಾನು ಇತಿಹಾಸವನ್ನು ಸೃಷ್ಟಿಸಲು ಸಿದ್ಧನಿದ್ದೇನೆ. ನಾನು ಯಾರೂ ಯೋಚಿಸದ ಕೆಲಸವನ್ನು ಮಾಡಲು ಸಿದ್ಧನಿದ್ದೇನೆ. ವಿಭಾಗ 6: ಆರಾಮ ವಲಯ ಮತ್ತು ಯೋಧನ ಕರೆ. ನಾವು 24 ಗಂಟೆಗಳು ವಾರದಲ್ಲಿ 7 ದಿನ ಆರಾಮವಾಗಿರಬೇಕು ಎಂದು ತಪ್ಪಾಗಿ ಭಾವಿಸುತ್ತೇವೆ. ಆದರೆ ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. ಆರಾಮವಾಗಿರುವುದು ಎಂದರೆ ತೃಪ್ತಿಪಡುವುದು ಎಂದರ್ಥ. ತೃಪ್ತಿಯು ಸೋಲಿನ ಮೊದಲ ಹೆಜ್ಜೆ. ಯಾವಾಗಲೂ ಸಾಧನೆಯ ಬಗ್ಗೆ ಇರುವುದಿಲ್ಲ, ಅದು ನಿಮ್ಮ ಪ್ರಯತ್ನದ ಬಗ್ಗೆ ಇರುತ್ತದೆ. ನಾನು ಸಾಮಾನ್ಯ ಮನುಷ್ಯನಾಗಲು ಆಯ್ಕೆ ಮಾಡುವುದಿಲ್ಲ. ಸಾಧ್ಯವಾದರೆ ಅಸಾಮಾನ್ಯನಾಗಿರುವುದು ನನ್ನ ಹಕ್ಕು. ನಾನು ಭದ್ರತೆಯನ್ನು ಅಲ್ಲ, ಅವಕಾಶವನ್ನು ಹುಡುಕುತ್ತೇನೆ. ನಾನು ಕನಸು ಕಾಣಲು ಮತ್ತು ನಿರ್ಮಿಸಲು, ವಿಫಲವಾಗಲು ಮತ್ತು ಯಶಸ್ವಿಯಾಗಲು ಲೆಕ್ಕ ಹಾಕಿದ ಅಪಾಯವನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ. ನಾನು ಕಷ್ಟದಲ್ಲಿ ಬದುಕಲು ನಿರಾಕರಿಸುತ್ತೇನೆ. ನನಗೆ ಜೀವನದ ಸವಾಲುಗಳು ಖಾತರಿಪಡಿಸಿದ ಅಸ್ತಿತ್ವಕ್ಕಿಂತ ಹೆಚ್ಚು ಇಷ್ಟ. ಪರಿಪೂರ್ಣತೆಯ ರೋಮಾಂಚನ ಕೇವಲ ಯುಟೋಪಿಯಾದ ಹಳೆಯ ಕರ್ಮಕ್ಕಿಂತ ಉತ್ತಮ. ನಾನು ಯಾವುದೇ ಯಜಮಾನನ ಮುಂದೆ ಎಂದಿಗೂ ಅಂಜುವುದಿಲ್ಲ ಅಥವಾ ಯಾವುದೇ ಬೆದರಿಕೆಗೆ ಬಗ್ಗುವುದಿಲ್ಲ. ನೇರವಾಗಿ ನಿಲ್ಲುವುದು, ಹೆಮ್ಮೆಯಿಂದ ಮತ್ತು ನಿರ್ಭಯದಿಂದ ಇರುವುದು, ಜಗತ್ತನ್ನು ಧೈರ್ಯದಿಂದ ಎದುರಿಸುವುದು ಮತ್ತು ನಾನು ಇದನ್ನು ಮಾಡಿದ್ದೇನೆ ಎಂದು ಹೇಳುವುದು ನನ್ನ ಪರಂಪರೆ. ನಿಮ್ಮ ಬಗ್ಗೆ ಯಾರು ಅನುಮಾನಿಸುತ್ತಾರೆ? ಅವರು ಅನುಮಾನಿಸಲಿ. ಆದರೆ ನೀವು ನಿಮ್ಮನ್ನೇ ಅನುಮಾನಿಸಿದರೆ ನನಗೆ ಚಿಂತೆ. ಏಕೆಂದರೆ ನೀವು ನಿಮ್ಮನ್ನೇ ಅನುಮಾನಿಸಿದಾಗ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ನೀವು ನಿಮ್ಮನ್ನೇ ಅನುಮಾನಿಸಿದಾಗ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಸಣ್ಣ ವಿಷಯವೂ ನಿಮ್ಮನ್ನು ಹಿಂದಕ್ಕೆ ತಿರುಗಿಸುತ್ತದೆ. ನೀವು ನಿಮ್ಮನ್ನೇ ಅನುಮಾನಿಸಿದಾಗ ಇದ್ದಕ್ಕಿದ್ದಂತೆ ವಿಷಯಗಳು ಹೆಚ್ಚು ಕಷ್ಟಕರವಾಗಿ ಕಾಣುತ್ತವೆ. ನಿಮ್ಮನ್ನು ಅನುಮಾನಿಸುವ ಎಲ್ಲರಲ್ಲಿ ನೀವು ನಿಮ್ಮನ್ನೇ ಅನುಮಾನಿಸಲಾಗದು. ನೀವು ನಿಮ್ಮನ್ನು ನಂಬಬೇಕು. ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆ ಇಡಬೇಕು. ನೀವು ಗೆಲ್ಲಬಲ್ಲಿರಿ ಎಂದು ನೀವು ನಂಬಬೇಕು. ಈ ದಾರಿಯಲ್ಲಿ ಬರಲು ನಮಗೆ ಒಂದೇ ಒಂದು ಅವಕಾಶ ಸಿಗುತ್ತದೆ. ನಮಗೆ ಒಂದೇ ಒಂದು ಹೊಡೆತವಿದೆ. ಬದುಕಲು ಒಂದೇ ಒಂದು ಜೀವನವಿದೆ. ನೆಪಗಳನ್ನು ಹೇಳಲು ಜೀವನವು ತುಂಬಾ ಚಿಕ್ಕದಾಗಿದೆ. ಆದ್ದರಿಂದ ನಾನು ಆಟವನ್ನು ಬದಲಾಯಿಸುವವರೊಂದಿಗೆ ಮತ್ತು ಬದಲಾವಣೆಯ ಪ್ರತಿನಿಧಿಗಳೊಂದಿಗೆ ಮಾತನಾಡಲು ಬಂದಿದ್ದೇನೆ. ನಿಮ್ಮ ಹುಚ್ಚು, ಪ್ರಬಲ, ಅದ್ಭುತ ಭವಿಷ್ಯದ ಬಗ್ಗೆ ಮಾತನಾಡದ ನಿಮ್ಮ ಯಾವುದೇ ಭಾಗವನ್ನು ಎದುರಿಸಲು ಸಿದ್ಧರಿರುವವರೊಂದಿಗೆ ನಾನು ಮಾತನಾಡುತ್ತಿದ್ದೇನೆ. ಯಾರಾದರೂ ತಾವು ಏನಾಗಲು ಕರೆಸಲ್ಪಟ್ಟಿದ್ದಾರೋ, ಏನನ್ನೂ ಪೂರೈಸಲು ಕರೆಸಲ್ಪಟ್ಟಿದ್ದಾರೋ,
ಏನನ್ನು ಮಾಡಲು ನಿರ್ಧರಿಸಿದ್ದಾರೋ ಅದರ ಮೇಲೆ ಪ್ರೀತಿ ಹೊಂದಿರುವಾಗ ಅವರಿಗೆ ದಿನರಜೆ ಇರುವುದಿಲ್ಲ. ನಾನು ನಿಮಗೆ ಹೇಳುತ್ತಿದ್ದೇನೆ, ಇನ್ನೊಂದು ಕ್ಷಣ ಕಾಯಬೇಡಿ, ಇನ್ನೊಂದು ದಿನ ಕಾಯಬೇಡಿ, ಇನ್ನೊಂದು ನಿಮಿಷ ಕಾಯಬೇಡಿ. ಇದು ಏಕಾಂತವಾಗಿರುತ್ತದೆ. ಇದು ಸವಾಲಿನಿಂದ ಕೂಡಿದೆ. ಇದಕ್ಕೆ ಶಿಸ್ತು ಬೇಕು, ಇದಕ್ಕೆ ಛಲ ಬೇಕು. ಇದು ಕೇವಲ ಒಂದು ಮನಸ್ಥಿತಿ. ನಾನು ಗೆಲ್ಲುವವರೆಗೆ ಇದು ಮುಗಿದಿಲ್ಲ. ನೆಪಗಳನ್ನು ಹೇಳುವ ಜನರು ತಮ್ಮ ಗಮ್ಯಸ್ಥಾನಕ್ಕೆ ಸಂಪರ್ಕ ಹೊಂದಿಲ್ಲ. ಅವರಿಗೆ ಅಂತಿಮ ಗುರಿ ಇರುವುದಿಲ್ಲ. ನೀವು ನೆಪಗಳ ಕಂಬಳಿಯ ಕೆಳಗೆ ಮುಚ್ಚಿದ ದುರ್ಬಲ ಕೊಂಡಿಯಾಗಿರಲು ನಿಮ್ಮನ್ನು ನೀವು ಅನುಮತಿಸಿದ್ದೀರಿ. ಆದರೆ ಇಲ್ಲಿ ಕನಸು ಹೊಂದಿರುವ ಯಾರಾದರೂ ಇದ್ದಾರೆಯೇ? ಆ ಕನಸನ್ನು ಪೂರೈಸಲು ಸಿದ್ಧರಿರುವವರು ಯಾರಾದರೂ ಇದ್ದೀರಾ? ನಾನು ಸಿದ್ಧನಿದ್ದೇನೆ. ಕಲಮು ಯಾವಾಗಲೂ ನಿಮ್ಮ ಕೈಯಲ್ಲಿದೆ. ಓದಲು ಅದ್ಭುತವಾದ ಕಥೆಯನ್ನು ಬರೆಯಿರಿ ಎಂದು ನಾನು ಹೇಳುತ್ತೇನೆ. ಮತ್ತು ನಿಮ್ಮನ್ನೇ ಕೇಳಿಕೊಳ್ಳಿ, ನನ್ನ ಕನಸು ಏನು? ನೀವು ಹಿಂದೆಂದೂ ಮಾಡದ ಕೆಲಸವನ್ನು ಮಾಡಲು ನೀವು ಸಿದ್ಧರಿದ್ದೀರಾ? ಹಿಂದೆಂದೂ ಹೇಳದ ವಿಷಯವನ್ನು ಹೇಳಲು ನೀವು ಸಿದ್ಧರಿದ್ದೀರಾ? ನೀವು ಯೋಧನಂತೆ ಬದುಕಿದಾಗ ನೀವು ಜಾಗರೂಕರಾಗಿರುತ್ತೀರಿ. ನೀವು ಧೈರ್ಯಶಾಲಿಯಾಗಿರುತ್ತೀರಿ. ನೀವು ಉಪಕ್ರಮವನ್ನು ತೆಗೆದುಕೊಳ್ಳುತ್ತೀರಿ. ನೀವು ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತೀರಿ. ನಿಮ್ಮ ಬಗ್ಗೆ ನೀವು ವಿಸ್ತೃತ ದೃಷ್ಟಿಕೋನವನ್ನು ಹೊಂದಿರುತ್ತೀರಿ. ನೀವು ನಿಮ್ಮ ಮೇಲೆ ಕೆಲವು ಅವಕಾಶಗಳನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಮೇಲೆ ನೀವು ಬಾಜಿ ಕಟ್ಟುತ್ತೀರಿ. ನೀವು ಯೋಧರಾದಾಗ ಯಾವುದಕ್ಕೂ ತೃಪ್ತಿಪಡುವುದಿಲ್ಲ. ನೀವು ಹೋರಾಟದ ಮೋಡ್ನಲ್ಲಿ ಇರಬೇಕು. ನೀವು ಹೋರಾಡಲು ಸಿದ್ಧರಾಗಿರಬೇಕು. ಜೀವನವು ಪ್ರದೇಶಕ್ಕಾಗಿ ಹೋರಾಟವಾಗಿದೆ. ನೀವು ಏನು ಬಯಸುತ್ತೀರೋ ಅದಕ್ಕಾಗಿ ಹೋರಾಡುವುದನ್ನು ನಿಲ್ಲಿಸಿದ ತಕ್ಷಣ ನಿಮಗೆ ಬೇಡವಾದದ್ದು ಸ್ವಯಂಚಾಲಿತವಾಗಿ ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಇದು ಪುನರ್ಸ್ಥಾಪನೆಗೆ ವರ್ಷ. ಇದು ಪುನರಾರಂಭಕ್ಕೆ ವರ್ಷ. ಇದು ಮತ್ತೆ ಬೆಂಕಿ ಹಚ್ಚುವ ವರ್ಷ. ನೀವು ಪ್ರೀತಿಸುವ ಕೆಲಸಗಳನ್ನು ಪುನರಾವರ್ತಿಸುವ ವರ್ಷ. ಇದು ಮತ್ತೆ ಬದ್ಧರಾಗುವ ವರ್ಷ. ಇದು ಮರು ವಿನ್ಯಾಸಗೊಳಿಸುವ ವರ್ಷ. ಇದು ಮರುತೊಡಗಿಸಿಕೊಳ್ಳುವ ವರ್ಷ. ಇದು ಮತ್ತೆ ಪ್ರಾರಂಭಿಸುವ ವರ್ಷ. ಇದು ಆ ವರ್ಷ. ಯೋಧನಂತೆ ಹೋರಾಡಿ ಮತ್ತು ದಂತಕಥೆಯಾಗಿ ಸಾಯಿರಿ. ವಿಭಾಗ 7 ಪೀಲ್ ಅವರ ಸ್ವರ್ಣಸೂತ್ರಗಳು. ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ಶ್ರೇಷ್ಠ ಕೃತಿ ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ನಲ್ಲಿರುವ 6 ಸ್ವರ್ಣಸೂತ್ರಗಳನ್ನು ಈಗ ನಾವು ವಿವರವಾಗಿ ವಿಶ್ಲೇಷಿಸುತ್ತೇವೆ. ಸ್ವರ್ಣಸೂತ್ರ 1, ಆಂತರಿಕ ಸಂತೋಷವನ್ನು ಸೃಷ್ಟಿಸುವುದು. ನೀವು ಸಂತೋಷವಾಗಿರಲು ಬಯಸಿದರೆ ಅದು ನೀವು ಸಂತೋಷವಾಗಿರಲು ಬಯಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಾವು ಕುಳಿತು ದುಃಖದಲ್ಲಿ ಮುಳುಗಲು ಇಷ್ಟಪಡುತ್ತೇವೆ. ಆದರೆ ನೆನಪಿಡಿ, ನೀವು ವಿಫಲರಾಗಲು ನಿರೀಕ್ಷಿಸಿದರೆ ನೀವು ವಿಫಲರಾಗುತ್ತೀರಿ. ಮತ್ತೊಂದೆಡೆ ನೀವು ಗೆಲ್ಲಲು ನಿರೀಕ್ಷಿಸಿದರೆ ನೀವು ಗೆಲ್ಲುತ್ತೀರಿ. ನಿಮ್ಮ ಸಂತೋಷಕ್ಕೆ ನೀವೇ ಜವಾಬ್ದಾರರು. ಏಕೆಂದರೆ ಅಸಂತೋಷವು ಸಾಮಾನ್ಯವಾಗಿ ದುಃಖದ ಆಲೋಚನೆಗಳನ್ನು ಯೋಚಿಸುವುದು, ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುವುದು ಮತ್ತು ಜೀವನದ ಬಗ್ಗೆ ಕಳಪೆ ದೃಷ್ಟಿಕೋನವನ್ನು ಹೊಂದುವುದರ ಉಪಉತ್ಪನ್ನವಾಗಿದೆ. ನೀವು ಆ ನಕಾರಾತ್ಮಕ ಆಲೋಚನೆಗಳನ್ನು ಯೋಚಿಸದಂತೆ ನಿಮ್ಮನ್ನು ನೀವು ಒತ್ತಾಯಿಸಬೇಕು. ಪೀಲ್ ಹೇಳುತ್ತಾರೆ, ನಾವು ದಿನವಿಡೀ ಉತ್ಸಾಹಭರಿತ ಹರ್ಷಚಿತ್ತದ ಆಲೋಚನೆಗಳನ್ನು ಯೋಚಿಸುವ ಮೂಲಕ ಸಂತೋಷದ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಇದು ಮೊದಲಿಗೆ ಕಷ್ಟವಾಗುತ್ತದೆ. ನೀವು ಅದನ್ನು ಒತ್ತಾಯಿಸುತ್ತಿದ್ದೀರಿ ಎಂದು ಅನಿಸುತ್ತದೆ, ಏಕೆಂದರೆ ನೀವು ಅದನ್ನು ನಿಜವಾಗಿಯೂ ಒತ್ತಾಯಿಸುತ್ತಿದ್ದೀರಿ. ಆದರೆ ಅಂತಿಮವಾಗಿ ಅದು ನಿಮಗೆ ಉತ್ತಮ ಭಾವನೆ ನೀಡಲು ಪ್ರಾರಂಭಿಸುತ್ತದೆ. ನಿಮ್ಮ ಸುತ್ತಲೂ ಪವಾಡಗಳು ನಡೆಯುತ್ತಿವೆ. ನಿಮ್ಮ ಸುತ್ತಲೂ ಸೌಂದರ್ಯವಿದೆ. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನೋಡಿ. ಸೂರ್ಯನನ್ನು, ಪಕ್ಷಿಗಳನ್ನು, ಪ್ರಕೃತಿಯನ್ನು ನೋಡಿ. ನಮ್ಮ ಸುತ್ತಲೂ ಸರಳವಾದ ಸೌಂದರ್ಯಗಳಿವೆ. ಸ್ವರ್ಣಸೂತ್ರ 2, ಆತಂಕಕ್ಕೆ ಪ್ರತಿವಿಷ. ಜನರು ತಮ್ಮ ಸಮಯ ಮತ್ತು ಶಕ್ತಿಯ ಬಹುಪಾಲು ಅವರು ನಿಯಂತ್ರಿಸಲಾಗದ ವಿಷಯಗಳ ಬಗ್ಗೆ ಚಿಂತೆ ಮಾಡಲು ವ್ಯರ್ಥ ಮಾಡುತ್ತಾರೆ. ಪ್ರಭಾವದ ವಲಯದಲ್ಲಿರುವ ವಿಷಯಗಳ ಮೇಲೆ ಮಾತ್ರ ಗಮನಹರಿಸಿ. ಕಳವಳದ ವಲಯದಲ್ಲಿರುವ ಎಲ್ಲವನ್ನೂ ನೀವು ನಿಯಂತ್ರಿಸಲಾಗುವುದಿಲ್ಲ. ಆದ್ದರಿಂದ ಅದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ಆತಂಕವನ್ನು ನಿವಾರಿಸಲು ಮತ್ತು ಶಾಂತಿಯನ್ನು ಪಡೆಯಲು ನಾವು ನಿಧಾನವಾಗಬೇಕು. ಧ್ಯಾನವನ್ನು ಸೂಚಿಸಲಾಗುತ್ತದೆ. ಪ್ರತಿದಿನ ಕನಿಷ್ಠ 15 ನಿಮಿಷಗಳನ್ನು ಶಾಂತಿಯುತ ಆಲೋಚನೆಗಳನ್ನು ಯೋಚಿಸುವ ಮೂಲಕ ಅಥವಾ ಏನನ್ನೂ ಯೋಚಿಸದೆ ನಿಮ್ಮನ್ನು ಶಾಂತಗೊಳಿಸಲು ಮೀಸಲಿಡಿ. ನಿಮ್ಮ ದಿನದ ಒತ್ತಡಗಳಿಂದ ನಿಮ್ಮ ಮನಸ್ಸಿಗೆ ಪ್ರತ್ಯೇಕತೆಯನ್ನು ನೀಡಲು ಸಮಯ ತೆಗೆದುಕೊಳ್ಳಿ. ನೀವು ಎಲ್ಲಿದ್ದರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾದ ಸ್ಥಳಕ್ಕೆ ಕೊಂಡೊಯ್ಯಿರಿ. ಅದು ಸಮುದ್ರ ತೀರವಿರಬಹುದು, ಪರ್ವತವಿರಬಹುದು. ಆ ಶಾಂತಿಯನ್ನು ಅನುಭವಿಸಿ. ಸ್ವರ್ಣಸೂತ್ರ 3, ಉತ್ತಮವಾದುದನ್ನು ನಿರೀಕ್ಷಿಸಿ. ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ಬೀಜಗಳನ್ನು ಬಿತ್ತುತ್ತಿದ್ದೀರಿ? ನೀವು ಸಕಾರಾತ್ಮಕತೆಯ ಬೀಜಗಳನ್ನು ಬಿತ್ತುತ್ತಿದ್ದೀರಾ ಅಥವಾ ನಕಾರಾತ್ಮಕತೆಯ ಬೀಜಗಳನ್ನು ಬಿತ್ತುತ್ತಿದ್ದೀರಾ? ನಿಮ್ಮ ಜೀವನವು ನಿಮಗೆ ಏನನ್ನು ಹಿಂದಿರುಗಿಸುತ್ತದೆ? ಹೆಚ್ಚಾಗಿ ನೀವು ಬಿತ್ತಿದ ಬೀಜಗಳು. ಸಕಾರಾತ್ಮಕತೆಯ ಮೇಲೆ ಗಮನಹರಿಸಲು ಪ್ರಾರಂಭಿಸಿ ಮತ್ತು ವಿಷಯಗಳು ತಪ್ಪಾದಾಗ ಹೀಗೆ ಹೇಳಿ, ಅದರಲ್ಲಿ ನನಗಾಗಿ ಒಂದು ಪಾಠವಿದೆ. ಏಕೆಂದರೆ ಜೀವನವು ನನಗೆ ಸಂಭವಿಸುವುದಿಲ್ಲ, ಅದು ನನಗಾಗಿ ಸಂಭವಿಸುತ್ತದೆ. ನಡೆಯುತ್ತಿರುವ ಎಲ್ಲವೂ ನನಗೆ ಒಂದು ಪಾಠವನ್ನು ಕಲಿಸಲು ಇದೆ. ಇದು ಹಿನ್ನಡೆಯಲ್ಲ, ಇದು ನಿಮ್ಮ ಬೆಳವಣಿಗೆಗೆ ಒಂದು ವ್ಯವಸ್ಥೆ.
ಸ್ವರ್ಣ ಸೂತ್ರ 4. ಚಿಂತೆಯನ್ನು ಭರವಸೆಯೊಂದಿಗೆ ಬದಲಾಯಿಸುವುದು. ಚಿಂತೆ ಮಾಡುವುದು ನಿಮ್ಮ ಜೀವನವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ದೇಹಕ್ಕೆ ಹಾನಿ ಮಾಡುತ್ತದೆ. ನಾವು ಮಲಗುವ ಮೊದಲು ನಮ್ಮ ಚಿಂತನೆಯನ್ನು ತೆರವುಗೊಳಿಸಬೇಕು ಮತ್ತು ನಮ್ಮ ಚಿಂತೆಗಳು ಗಾಜಿನಿಂದ ನೀರು ಹೊರಹೋಗುವಂತೆ ನಮ್ಮ ದೇಹದಿಂದ ಹೊರಹೋಗುವುದನ್ನು ನಾವು ಊಹಿಸಬೇಕು. ನಾನು ಆಶಾವಾದ ಮತ್ತು ಗುರಿಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ ಚಿಂತೆಯನ್ನು ಭರವಸೆಯೊಂದಿಗೆ ಬದಲಾಯಿಸಿದೆ. ಹಣಕಾಸು, ಆರೋಗ್ಯ ಮತ್ತು ವೃತ್ತಿಗೆ ಸಂಬಂಧಿಸಿದ ಗುರಿಗಳನ್ನು ಹೊಂದಿಸಿ. ಈ ಗುರಿಗಳು ನನಗೆ ಉತ್ಸಾಹವನ್ನು ನೀಡುವ ವಿಷಯಗಳಾಗಿದ್ದವು ಮತ್ತು ಆ ಗುರಿಗಳ ಮೂಲಕ ನಾನು ಆತಂಕ ಮತ್ತು ಭಯವನ್ನು ಬದಲಾಯಿಸಿದೆ. ಸ್ವರ್ಣಸೂತ್ರ 5. ಸಮಸ್ಯೆ ಪರಿಹಾರ ತಂತ್ರಗಳು. ನಮಗೆ ಪರಿಹಾರಗಳು ಬೇಕಾಗಿದ್ದ ಸಮಸ್ಯೆಗಳಿದ್ದವು. ಈ ಸಂದರ್ಭದಲ್ಲಿ 10 ಸಮಸ್ಯೆ ಪರಿಹಾರ ತಂತ್ರಗಳು ಹೀಗಿವೆ. 1. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರವಿದೆ ಎಂದು ನಂಬಿ. 2. ಸಮಸ್ಯೆಯನ್ನು ಎದುರಿಸುವಾಗ ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. 3. ಉತ್ತರವನ್ನು ಬಲವಂತಪಡಿಸಲು ಪ್ರಯತ್ನಿಸಬೇಡಿ, ಅದು ನಿಮಗೆ ಬಹಿರಂಗಗೊಳ್ಳಲು ಸಮಯ ನೀಡಿ. 4. ಎಲ್ಲ ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸಿ ಸಾಧ್ಯವಾದಷ್ಟು ಸಂಶೋಧನೆ ಮಾಡಿ. 5. ಪರಿಸ್ಥಿತಿಯ ಬಗ್ಗೆ ಎಲ್ಲ ಸಂಗತಿಗಳನ್ನು ಬರೆದಿಡಿ, ಇದರಿಂದ ಸಮಸ್ಯೆಯ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. 6. ನೀವು ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ಪ್ರಾರ್ಥಿಸಲು ಅಥವಾ ಆಳವಾಗಿ ಯೋಚಿಸಲು ಸಮಯ ಕಳೆಯಿರಿ. ಪ್ರಕೃತಿಯಲ್ಲಿ ಯೋಚಿಸಲು ಸಮಯ ತೆಗೆದುಕೊಳ್ಳಿ. 7. ನಿಮ್ಮ ನಂಬಿಕೆಯ ಪ್ರಕಾರ ಉನ್ನತ ಶಕ್ತಿಯ ಮಾರ್ಗದರ್ಶನವನ್ನು ನಂಬಿ ಮತ್ತು ಹುಡುಕಿ. 8. ಒಳನೋಟ ಮತ್ತು ಅಂತಃಪ್ರಜ್ಞೆಯ ನಿಮ್ಮ ಆಂತರಿಕ ಉಡುಗೊರೆಗಳನ್ನು ಅವಲಂಬಿಸಿ. ನೀವು ಚೆನ್ನಾಗಿರುವ ವಿಷಯಗಳ ಬಗ್ಗೆ ನಿಮ್ಮನ್ನೇ ಆಲಿಸಿ. 9. ಸಾಧ್ಯವಿರುವ ಕಡೆ ಧಾರ್ಮಿಕ ಸೇವೆಗಳಿಗೆ ಹಾಜರಾಗಿ ಅಥವಾ ಶಾಂತಿಯುತವಾಗಿ ನಡೆಯಲು ಹೋಗಿ ಮತ್ತು ನಿಮ್ಮ ಸುಪ್ತ ಮನಸ್ಸಿಗೆ ಸಮಸ್ಯೆಯ ಮೇಲೆ ಕೆಲಸ ಮಾಡಲು ಅವಕಾಶ ನೀಡಿ. 10. ನಿಮ್ಮ ಮನಸ್ಸಿನಲ್ಲಿ ಬೆಳೆಯುವ ಉತ್ತರವು ಸರಿಯಾದ ಉತ್ತರ ಎಂದು ನಟಿಸಿ. ಸ್ಫೂರ್ತಿದಾಯಕ ಆಲೋಚನೆ ಬಂದಾಗ ಅದನ್ನು ಬರೆದಿಡಿ ಮತ್ತು ಆ ಕಲ್ಪನೆಯನ್ನು ಮತ್ತಷ್ಟು ಮುಂದುವರಿಸಲು ಆಳವಾಗಿ ಅಗೆಯಿರಿ. ಸ್ವರ್ಣಸೂತ್ರ 6. ಹೃದಯಾಘಾತವನ್ನು ನಿರ್ವಹಿಸುವುದು. ಪ್ರತಿಯೊಬ್ಬರೂ ತಮ್ಮ ಜೀವನದ ಕೆಲವು ಹಂತದಲ್ಲಿ ಹೃದಯಾಘಾತವನ್ನು ಅನುಭವಿಸುತ್ತಾರೆ ಮತ್ತು ಅದು ಕಷ್ಟಕರ. ಹೃದಯಾಘಾತವನ್ನು ನಿವಾರಿಸಲು ನಾವು ನಿರಂತರವಾಗಿ ಕೆಲಸದಲ್ಲಿ ನಿರತರಾಗಿರುವ ಮೂಲಕ ಅದನ್ನು ವಿರೋಧಿಸಬೇಕು ಎಂದು ಪೀಲ್ ಹೇಳುತ್ತಾರೆ. ನಷ್ಟ ಅಥವಾ ಸೋಲಿನ ನಂತರ ಆದಷ್ಟು ಬೇಗ ನಿಮ್ಮ ಸಾಮಾನ್ಯ ಚಟುವಟಿಕೆಗಳಿಗೆ ಮರಳಿ ಮತ್ತು ದುಃಖದಲ್ಲಿ ಮುಳುಗಿರಿ ಮತ್ತು ನಿಮ್ಮ ಬಗ್ಗೆ ಕನಿಕರ ಪಡುವ ಪ್ರಲೋಭನೆಯನ್ನು ವಿರೋಧಿಸಿ. ನೀವು ಕೆಲಸಕ್ಕೆ ಮರಳಬೇಕು, ನಿಮ್ಮ ಗುರಿಗಳಿಗೆ ಮರಳಬೇಕು, ಜಿಮ್ಗೆ ಮರಳಬೇಕು. ನಾವು ಜೀವನಕ್ಕೆ ಮರಳಬೇಕು. ಕೆಲವೊಮ್ಮೆ ನಾವು ದುಃಖಿತರಾಗಿರಬೇಕು ಮತ್ತು ಅದರ ಮೂಲಕ ನಮ್ಮ ದಾರಿಯನ್ನು ಕೆಲಸ ಮಾಡಬೇಕು. ಆದರೆ ಇಲ್ಲಿ ಪ್ರಮುಖ ಅಂಶವೆಂದರೆ ನಿಮ್ಮ ಮನಸ್ಸು ಅದರ ಮೇಲೆ ಹೆಚ್ಚು ಕಾಲ ಇರಲು ಬಿಡಬೇಡಿ. ಅದು ಹೃದಯಾಘಾತವು ನಿಮ್ಮ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಮತ್ತು ಗೆಲ್ಲಲು ಅವಕಾಶ ನೀಡುವುದಾಗಿದೆ. ನಿಮ್ಮೊಳಗಿನ ಶಕ್ತಿಯನ್ನು, ನಿಮ್ಮ ಕನಸನ್ನು ನಂಬಿರಿ. ನೀವೇ ನಿಮಗೆ ಇರುವ ದೊಡ್ಡ ಬೆಂಬಲ. ಯಶಸ್ಸಿನ ಈ ಹೋರಾಟದಲ್ಲಿ ವಿಜಯ ನಿಮ್ಮದಾಗಲಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.